ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ಇಂದಿನ ವಿಡಿಯೋದಲ್ಲಿ ಸರಳ ಪ್ರಾಣಾಯಾಮದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಪ್ರಾಣ ಹೋಯಿತು ಅಂದರೆ ಉಸಿರು ನಿಂತು ಹೋಯಿತು ಅಂಥೇಳಿ, ಅಂದರೆ ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ನಿಯಂತ್ರಣ ಮಾಡೋದು ಅಂಥೇಳಿ. ಅಂದರೆ ನಾವು ಮೂಗಿನ ಮೂಲಕ ಉಸಿರು ತೆಗೆದುಕೊಂಡಾಗ ಅದನ್ನು ಕ್ರಮಬದ್ಧವಾಗಿ ನಿಯಂತ್ರಣ ಮಾಡಿದರೆ ಹಲವಾರು ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು. ಈಗ ಉದಾಹರಣೆಗೆ ನಮ್ಮ ಲಂಗ್ಸ್ ಏನಿದೆ ಅದಕ್ಕೆ ಸುಮಾರು 6 ಲೀಟರ್ನಷ್ಟು ಏರನ್ನು ಫಿಲ್ ಮಾಡಿಕೊಳ್ಳುವಂಥ ಒಂದು ಕೆಪ್ಯಾಸಿಟಿ ಇದೆ. ಆದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಉಸಿರಾಟವನ್ನು ಮಾಡ್ತೇವೆ. ಹಾಗಾಗಿ ಕೆಮ್ಮು, ದಮ್ಮು, ಅಸ್ತಮ ಹೀಗೆ ಶ್ವಾಸಕೋಶ ಸಂಬಂಧಿಸಿದಂಥ ಕಾಯಿಲೆಗಳು ನಮ್ಮನ್ನು ಕಾಡ್ತದೆ. ಇವುಗಳಿಂದ ದೂರ ಇರಬೇಕು ಅಂದರೆ ನಾವು ಕ್ರಮಬದ್ಧವಾಗಿ ಉಸಿರಾಟವನ್ನು ಮಾಡಬೇಕು. ಈಗ ಉದಾಹರಣೆಗೆ ಒಂದು ನದಿ ಹರಿತಾ ಇರ್ತದೆ, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಅಂದರೆ ಸಮುದ್ರವನ್ನು ಸೇರಿ ಆ ನೀರು ವ್ಯರ್ಥವಾಗ್ತದೆ. ಅದೇ ಹರಿತಿರುವಂಥ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಿ ಅದರಿಂದ ಹಲವಾರು ಉಪಯೋಗಗಳನ್ನು ಪಡ್ಕೋಬೋದು. ಹಾಗೆ ನಾವು ತೆಗೆದುಕೊಂಡಂತಹ ಉಸಿರನ್ನು ಕ್ರಮಬದ್ಧವಾಗಿ ನಿಯಂತ್ರಣ ಮಾಡಿದರೆ ಅದರಿಂದ ಹಲವಾರು ರೀತಿಯ ಉಪಯೋಗವನ್ನು ನಾವು ಪಡ್ಕೋಬೋದು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಸಿರನ್ನು ತೆಗೆದುಕೊಂಡ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಆಕ್ಸಿಜನ್ ಸಿಗ್ತದೆ. ಆಗ ಬ್ಲಡ್ ಸರ್ಕ್ಯುಲೇಷನ್ಗೆ ಸರಿಯಾಗಿ ಆಗ್ತದೆ ಮತ್ತು ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಕೂಡ ಸರಾಗವಾಗಿ ನಡೀತದೆ. ಈಗ ಇದನ್ನು ಮಾಡಲಿಕ್ಕೆ ನಮಗೆ ಗಮನಿಸೋಣ. ನಾವು ಯಾವಾಗಲೂ ಕೂಡ ಮೂಗಿನ ಮೂಲಕನೇ ಉಸಿರಾಟವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಎಡಭಾಗ ಮತ್ತು ಬಲಭಾಗವನ್ನು ಗಮನಿಸೋಣ. ಎಡಭಾಗದ ನಾಸಿಕವನ್ನು ನಾವು ಇಲ್ಲಿ ಚಂದ್ರನಾಡಿ ಅಂತ ಕರಿತೇವೆ, ಬಲಭಾಗದ ನಾಸಿಕವನ್ನು ಸೂರ್ಯನಾಡಿ ಅಂತ ಕರಿತೇವೆ. ಚಂದ್ರ ತಂಪಿನ ಸಂಕೇತ, ಸೂರ್ಯ ಉಷ್ಣದ ಸಂಕೇತ. ಅಂದರೆ ನಮಗೆ ಹೆಚ್ಚಿನದಾಗಿ ಉಷ್ಣ ಆದರೆ ನಾವು ಚಂದ್ರನಾಡಿಯಿಂದ ಉಸಿರಾಟವನ್ನು ಮಾಡಬೇಕಾಗ್ತದೆ. ಹೆಚ್ಚಿಗೆ ಶೀತ ಆದರೆ ಸೂರ್ಯನಾಡಿಯಿಂದ ಉಸಿರಾಟವನ್ನು ಮಾಡಬೇಕಾಗ್ತದೆ. ಇದನ್ನು ಮಾಡುವಂಥ ಸಮಯದಲ್ಲಿ ಒಂದು ಮುದ್ರೆಯನ್ನು ನಾವು ಉಪಯೋಗಿಸಬೇಕಾಗ್ತದೆ. ಇಲ್ಲಿ ನೋಡಿ, ಇದು ಇಂಡೆಕ್ಸ್ ಫಿಂಗರು, ಮಧ್ಯ ಫಿಂಗರ್ ಇವೆರಡೂ ಕೂಡ ಮಡಚಬೇಕು, ಇವೆರಡು ನೇರ ಇರಬೇಕು. ಇದನ್ನು ನಾವು ವಿಷ್ಣು ಮುದ್ರೆ ಅಂತ ಕರಿತೀವಿ. ಹೀಗೆ ನಾವು ಮೂಗಿನ ಮುಂದೆ ಇಟ್ಕೊಂಡಾಗ ಈ ಉಂಗುರದ ಬೆರಳು ಎಡನಾಸಿಕವನ್ನು ಅಂದರೆ ಚಂದ್ರನಾಡಿಯನ್ನು ಕ್ಲೋಸ್ ಮಾಡ್ತದೆ ಮತ್ತು ಹೆಬ್ಬೆರಳು ಸೂರ್ಯನಾಡಿಯನ್ನು ಕ್ಲೋಸ್ ಮಾಡ್ತದೆ. ಈಗ ನಮಗೆ ಹೆಚ್ಚಿಗೆ ಉಷ್ಣ ಆಗಿಬಿಟ್ಟಿದೆ, ಕಣ್ಣು, ಕೈಕಾಲು ಉರಿ, ಹೊಟ್ಟೆ ಉರಿ ಎಲ್ಲ ಇದೆ. ಆಗ ನಾವು ಚಂದ್ರನಾಡಿಯಿಂದ ಉಸಿರಾಟ ಮಾಡಬೇಕು. ಹಾಗೇನು ಮಾಡಬೇಕು, ನಾವು ಹೆಬ್ಬೆರಳಿಂದ ಸೂರ್ಯನಾಡಿಯನ್ನು ಕ್ಲೋಸ್ ಮಾಡಬೇಕು ಮತ್ತು ಚಂದ್ರನಾಡಿಯಿಂದಲೇ ಉಸಿರು ತಗೋಬೇಕು. ಚಂದ್ರನಾಡಿಯಿಂದಲೇ ಉಸಿರನ್ನ ಹೊರ ಹಾಕಬೇಕು. ನಿಧಾನಕ್ಕೆ ಉಸಿರು ತಗೋಬೇಕು, ನಿಧಾನಕ್ಕೆ ಉಸಿರನ್ನ ಹೊರ ಹಾಕಬೇಕು. ಇದನ್ನು ಕನಿಷ್ಠ ಒಂದು 5 ನಿಮಿಷ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚಿನದಾಗಿ ನಮಗೆ ಶೀತ ಆಯಿತು, ಮೂಗಿನೆಲ್ಲ ನೀರು ಸೋರ್ತಾ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಮಗಿದೆ ಅಂದರೆ ಆಗ ನಾವು ಸೂರ್ಯನಾಡಿಯಿಂದ ಉಸಿರಾಟವನ್ನು ಮಾಡಬೇಕು. ಸೂರ್ಯನಾಡಿಯಿಂದ ಉಸಿರಾಟ ಮಾಡಬೇಕಾದ್ರೆ ನಾವು ಚಂದ್ರನಾಡಿಯನ್ನು ಕ್ಲೋಸ್ ಮಾಡಬೇಕು. ಚಂದ್ರನಾಡಿಯನ್ನು ಯಾವುದರಿಂದ ಕ್ಲೋಸ್ ಮಾಡಬೇಕು, ನಮ್ಮ ಉಂಗುರದ ಬೆರಳಿಂದ. ಹೀಗೆ ಪೂರ್ಣವಾಗಿ ಅದನ್ನು ಫೇಸ್ ಔಟ್ ಮಾಡಬಾರ್ದು, ನಿಧಾನಕ್ಕೆ ಕ್ಲೋಸ್ ಮಾಡಬೇಕು. ಸೂರ್ಯನಾಡಿಯಿಂದಲೇ ಉಸಿರು ತಗೋಬೇಕು, ನಿಧಾನಕ್ಕೆ ತಗೋಬೇಕು, ನಿಧಾನಕ್ಕೆ ಹೊರ ಹಾಕಬೇಕು. ಕನಿಷ್ಠ ಒಂದು 10 ಕೌಂಟ್ ಮನಸ್ಸಿನಲ್ಲಿ ಹೇಳ್ಕೋಬೇಕು. ಬರ್ತಾ ಬರ್ತಾ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ನಾವು ಈ ತರಹ ಚಂದ್ರನಾಡಿಯಿಂದ ಮತ್ತು ಸೂರ್ಯನಾಡಿಯಿಂದ ಉಸಿರಾಟನ ಮಾಡಿ ನಮ್ಮ ದೇಹದ ಒಂದು ಇದನ್ನು ಶೀತ ಮತ್ತು ಉಷ್ಣವನ್ನು ಸಮ ಪ್ರಮಾಣದಲ್ಲಿ ನಾವು ಕಾಯ್ಕೋಬೋದು. ಕನಿಷ್ಠ ನಾವು ಒಂದೊಂದು 5 ನಿಮಿಷ ಮಾಡೋದಂಥದ್ದು ಭಾಳ ಮುಖ್ಯ ಆಗ್ತದೆ. ಇದಾದಮೇಲೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಚಂದ್ರ ಭೇದನ, ಸೂರ್ಯ ಭೇದನ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಅಲ್ಲಿವರೆಗೆ ಈ ವಿಡಿಯೋವನ್ನು ಇಲ್ಲಿ ನಿಲ್ಲಿಸೋಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.